ಇವತ್ತು ಏನು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ. ಮತ್ತು ನ್ಯಾಯಾಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇರ್ತೀವಿ ನಾವು. ಯಾಕಂದ್ರೆ ನ್ಯಾಯಾಂಗ ಆದ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ನೋಡುವಂಥದ್ದು. ಅದರ ಮೇಲೆ ಅಪಾರವಾದ ನಂಬಿಕೆ, ಗೌರವ, ಶ್ರದ್ಧೆ ನಮ್ಮಲ್ಲಿ ಇದೆ. ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ. ಯಾಕಂದ್ರೆ ನ್ಯಾಯ ಇಲ್ಲ ಅಂದರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ಹೋಗೋದೇ ಬಹಳ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು, ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದುವರೆದು ಡಬಲ್ ಬೆಂಚ್ ಇರ್ತೈತಿ, ಇನ್ನೂ ಸರ್ವೋಚ್ಚ ನ್ಯಾಯಾಲಯ ಇದೆ. ನೋಡೋಣ, ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ನಾವು ಮುಂದೆ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಸುಳ್ಳು ಆರೋಪ ನಮಗೆ ಗೊತ್ತಿರೋ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ. ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳಿಕೊಂಡು ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಅದನ್ನು ಪ್ರಶ್ನಿಸಿ ನಾವು ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಕೇಳುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಯಾಕಂದರೆ ನಮ್ಮ ನಾಯಕರು ಒಂದು ಭದ್ರತೆ ಇರುವಂಥ ನಾಯಕರು. ಯಾಕಂದರೆ ಒಂದು ಭ್ರಷ್ಟಾಚಾರ ಇಲ್ಲ ಅಂದರೆ ಇವತ್ತು ಒಂದು ಕಪ್ಪು ಚುಕ್ಕೆ. ಯಾಕಂದರೆ ಕಳೆದ 5 ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ, ಅವರ ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ. ಯಾಕಂದರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ, ಬಡವರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿರುವಂಥ ನಾಯಕರು. ನಮ್ಗೆ ವಿಶ್ವಾಸ ಐತಿ ಅವ್ರ ಮೇಲೆ. ಇದರಲ್ಲಿ ಏನೂ ಇಲ್ಲ, ತಪ್ಪಿಲ್ಲ. ಅದು ಸುಮ್ಮನೆ ಆರೋಪ ಮಾಡ್ತಾರೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದ್ವೇಷದ ರಾಜಕೀಯ ನಡೀತಾ ಇದೆ. ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಇಲ್ಲಿ ದ್ವೇಷದ ರಾಜಕೀಯ ಪ್ರಾರಂಭ ಆಗಿದೆ. ಎಲ್ಲವನ್ನೂ ಕೂಡ ಅವ್ರ ಕಬ್ಬು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಸೆ ಇದೆ. ಯಾಕಂದ್ರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು. ಇವತ್ತು ಇವರು ಮಾಡಿರುವಂಥ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ, ಇವರು ಹಿಟ್ಲರ್ ಹಾಕೊಂಡ್ರ ಈ ದೇಶವನ್ನೇ ಇವರು ಕಬ್ಬು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದನ್ನು ಬಿಟ್ಟರೆ ಭಾಳ ಒಳ್ಳೆಯದು. ಎಲ್ಲದರಲ್ಲಿಯೂ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕೆಡುತ್ತೆ ದೇಶ. ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಡ್ತೀವಿ. ಆ ಹಕ್ಕಿನಂತೆ ನಾವು ಈ ಒಂದು ನ್ಯಾಯಾಂಗಕ್ಕೆ ನಾವು ಬಹಳ ಗೌರವ ಕೊಡ್ತೀವಿ. ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿಲಿಲ್ಲ ಅಂದ್ರೆ ಮತ್ತೆಲ್ಲೇ ಹೋಗ್ಬೇಕು ನಾವು. ಇನ್ನು ದೇವರಂತರೂ ಬರೋದಿಲ್ಲ, ಹೇಳಿದ್ರು ದೇವ್ರು ಬರೋದಲ್ಲ, ದೇವ್ರು ಕೇಳಾಕೊಳ್ಳೋದು. ಅದಕ್ಕೆ ನಾವು ನಂಬಿರೋದೇ ಹೀಗೆ ಒಂದು ನ್ಯಾಯಾಂಗ. ಆ ನ್ಯಾಯಾಂಗ ಆ ಪರಿಸ್ಥಿತಿ ಆಗಬಾರ್ದು. ಇವತ್ತು ಏನು ಭಾರತೀಯ ಜನತಾ ಪಕ್ಷದವರು ದೇಶದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು, ಎಲ್ಲ ರಾಜ್ಯದಲ್ಲಿ ಇವರು ನಡೀಬೇಕು. ಇವತ್ತು ಇದನ್ನ ಮಾಡುವಂಥ ಉದ್ದೇಶ ಏನಿತ್ತು? ಇದರಲ್ಲಿ ಏನೇನೂ ಇಲ್ಲ. ನೇರವಾಗಿ ಗಣಹೊತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆನೇ ಇರಲಿಲ್ಲ. ಅದಕ್ಕೆ ಒಂದು ಕಾರ್ಯಾಂಗ ಇದೆ. ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ. ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸೀದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ. ಈ ರೀತಿ ಆಡಳಿತಗಳು ಆಗಬಾರ್ದು. ದೇಶದ ವ್ಯವಸ್ಥೆ ಕೆಡಬಾರ್ದು. ಒಂದು ಸಿಸ್ಟಮ್ ಅನ್ನೋದಿದೆ, ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು. ಅದನ್ನು ಕೆಡಿಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯರ ಮೇಲೆ ಟಾರ್ಗೆಟ್. ಈ ದೇಶದಲ್ಲಿ ನೋಡ್ರಿ, ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂತ ಒಂದು ಕಪ್ಪು ಚುಕ್ಕೆ ಇಲ್ಲ ಅರ್ಧೆ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದಂತ ನಾಯಕ ಅದು ಸಿದ್ದರಾಮಯ್ಯನವರು ಒಬ್ಬರೇ. ಆ ಸಿದ್ದರಾಮಯ್ಯನವ್ರು ಏನಾದ್ರು ಮಾಡಿ ಮುಗಿಸ್ಬಿಟ್ರೆ, ಸಿದ್ದರಾಮಯ್ಯನವ್ರು ಏನಾದ್ರು ಮಾಡಿ ಸಿಗಿಸ್ಬಿಟ್ರೆ ಎಲ್ಲವೂ ಸರಳ ಆಗತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ. ಅಷ್ಟು ಸರಳ ಅಲ್ಲ. ಸಿದ್ದರಾಮಯ್ಯನಂತವ್ರು 100 ಜನ ಹುಟ್ಟುತ್ತಾರೆ, ಮುಂದೆ ಹುಟ್ಟಬಹುದು. ಆದರೆ ಆ ನಾಯಕರನ್ನ ನ್ಯಾಯಯುತವಾಗಿ ಎದುರಿಸಲಿ. ಅವ್ರ ಮೇಲೆ ಆರೋಪ ಇದ್ರೆ ಯಾವ್ದಾದ್ರು ಒಂದು ಹುಡುಕಲಿಲ್ಲ ಇವರು. ಯಾಕಂದ್ರೆ ಇವರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ, ಒಬ್ಬ ಮುಖ್ಯಮಂತ್ರಿ 14 ದಿವಸ ಜೈಲಿಗೆ ಹೋಗಿ ಬಂದ. ಅನೇಕ ಹಗರಣಗಳದಾವ ಅವ್ರ ಮೇಲೆ. 250 ಹಗರಣಗಳದಾವು. ಗಣಹೊತ್ತ ರಾಜ್ಯಪಾಲರು ಆ 250 ಹಗರಣಗಳನ್ನು ಕೂಡ ತನಿಖೆ ಮಾಡಲಿ. ಜೊಲ್ಲೆ, ನಿರಾಣಿ, ಯಡಿಯೂರಪ್ಪ, ವಿಜೇಂದ್ರ ಎಷ್ಟು ಕೊಡ್ಲಿ? ಕುಮಾರಸ್ವಾಮಿ ಅದೇ ಮೂಡೋದಲ್ಲಿ ಇದೆ. ಕುಮಾರಸ್ವಾಮಿ ಜಮೀನು ತಗೊಂಡನ. ಮತ್ತೇನು ಕೊಟ್ಟನ? ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ. ಇವ್ನು ಮೈಸೂರು ವಾಸಿನ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸಚಿವ ಅದಾನಂತ ಅವನು ಬಚಾವ್. ನಿರಾಣಿ ಮಾಜಿ ಮಂತ್ರಿ ಅಂತ ಬಚಾವ್. ಶಶಿಕಲಾ ಜೊಲೆ ತತ್ತಿ ಮಾರಿ ಸಾಕಾಗಿಲ್ಲ.
ಇಂಥ ಒಂದು 100 ಹಗರಣಗಳದಾವ. ಅವನ್ನಷ್ಟು ತನಿಖೆ ಮಾಡಲಿ. ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದವರು. ನರೇಂದ್ರ ಮೋದಿ ಅವರು ಈ ದ್ವೇಷದ ರಾಜಕೀಯ ಏನ್ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ, ಇದು ಸರಿಯಾದಲ್ಲ. ಇದು ಒಂದು ದಿವಸ ವ್ಯವಸ್ಥೆ ಬರೋದೇ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಇದೇನು ನಿಲ್ಲಲ್ಲ. ಇವತ್ತು ನೀವು ಮೇಲೆ ಕೂತಿರ್ಬೋದು, ಒಂದ್ ದಿವಸ ಮೇಲೆ ನಾವು ಬರ್ತೀವಿ. ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಮ್ಗೆ ನೋಡ್ಕೊಂಡ್ರೆ ದೇಶದಾಗ ಈ ರೀತಿ ಬಂದ್ ಮಾಡೋದು ಒಳ್ಳೇದು ಅಂತ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು ಸರ್. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.